ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಒಂದು ಪನ್ನೀರ್ ಅವಲಕ್ಕಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಯಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೆಲ್ಲ ಇನ್ಗ್ರೀಡಿಯಂಟ್ ಬೇಕಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಮತ್ತು ಪನ್ನೀರು, ಮತ್ತು ಹಾಗೆ ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ, ಕಡಲೆ ಬೀಜ, ಒಂದು ಬೌಲು ಅವಲಕ್ಕಿ ಮತ್ತು ಒಂದು ಓಳ್ ನಿಂಬೆಹಣ್ಣು. ಬನ್ನಿ ಇವಾಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣವಾ ಫ್ರೆಂಡ್ಸ್. ನೋಡಿ, ಇವಾಗ ಬಾಣಲಿ ಕಾದಿದೆ. ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ಬೋದು, ನಾನು ಯಾವುದೇ ಅಡುಗೆಗೂ ಗಾಣದ ಎಣ್ಣೆ ಯೂಸ್ ಮಾಡ್ತೀನಿ. ಕೃಷಿ ಆರೋಗ್ಯದ ರುಚಿಕರ ಎಣ್ಣೆ. ಬನ್ನಿ ಇವಾಗ ರೆಸಿಪಿ ರೆಡಿ ಮಾಡೋಣ. ಈಗ ನಾನಿಲ್ಲಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲಿ ಕಾದಿದೆ. ನಾನೀಗ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ನಾನಿವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಪ್ಲಸ್ ಕಡಲೆ ಬೀಜ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಫ್ರೈ ಆದಮೇಲೆ ಫ್ರೈ ಆಗ್ತಾಯಿದೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಹಸಿ ಥರ ಆಗಿಬಿಡುತ್ತೆ. ನೋಡಿ, ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿಲ್ಲ. ಒಂದು ಬೌಲು 1/4 kg ಅವಲಕ್ಕಿಗೆ 3 ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ. ಫ್ರೆಂಡ್ಸ್, ನಾನು ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕ್ಬಿಟ್ರೆ ಕರಿಬೇವೆಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ನೋಡಿ, ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಹೀಗೆ ಫ್ರೈ ಆಗೋಗ್ಲೇ ಹಾಕಿಬಿಟ್ರೆ ಅವಲಕ್ಕಿಗೆ ಎಲ್ಲ ಕಡೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಹಾಕಿದ್ರೆ ಅದೆಲ್ಲ ಕಡೆ ಚೆನ್ನಾಗಿ ಸ್ಮೆಲ್ಟ್ ಆಗಲ್ಲ. ಸೊ ಅದಕ್ಕೆ ಬನ್ನಿ ಒಂದೊಳ್ಳೆ ಮಿಕ್ಸ್ಕೊಡೋಣ. ಈಗ ನೋಡಿ, ನಾನಿಲ್ಲಿ ಅವಲಕ್ಕಿ ಹಾಕಿದ್ದೀನಿ. ಅವಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅವಲಕ್ಕಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅವಲಕ್ಕಿ. ಈಗ ನೋಡಿ, ನಾನು ಪನ್ನೀರ್ ಹಾಕ್ತಾ ಇದ್ದೀನಿ. ನಾನು ಯಾವುದೇ ರೆಸಿಪಿ ಮಾಡಿದ್ರು ಪನ್ನೀರ್ ಹಾಕ್ತೀನಿ. ಯಾವುದೇ ಬ್ರೇಕ್ಫಾಸ್ಟ್ ಮಾಡಲಿ ನಂಗೆ ಪನ್ನೀರ್ ಇರಲೇಬೇಕು ಊಟದಲ್ಲಿ. ಯಾಕೆಂದರೆ ನಮ್ಗೆ ಸಿಗೋ ಸ್ವಲ್ಪ ಪ್ರೋಟೀನ್ ಅಲ್ವಾ, ಅದಕ್ಕೆ ಯಾವುದ್ರಲ್ಲಿ ಸಿಗುತ್ತೋ ಅದನ್ನು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಇಲ್ಲಿ ಪನ್ನೀರ್ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾನು ಸ್ವಲ್ಪ ಜಾಸ್ತಿನೇ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಪನ್ನೀರ್ಗೆ. ಈಗ ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಬನ್ನಿ ಮಿಕ್ಸ್ ಕೊಡೋಣ. ಈಗ ಕಾಯಿ ತುರಿಗೆ ಮತ್ತು ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ನಾನಿಲ್ಲಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು. ಬನ್ನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಕ್ಯಾರೆಟ್ಗೂ ಅವಲಕ್ಕಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತರಕಾರಿ ಎಲ್ಲ ಸಿಗುತ್ತಲ್ವಾ, ನಾವು ಏನಕ್ಕಾದ್ರೂ ಸ್ವಲ್ಪ ಹಸಿ ತರಕಾರಿ ಬಳಸೋದ್ರಿಂದ ಚೆನ್ನಾಗಿರುತ್ತೆ. ಕ್ಯಾರೆಟ್ ಜಾಸ್ತಿ ಬೇಯಿಸ್ಬಾರ್ದು, ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಈಗ ರೆಡಿ ಆಯಿತು ಅವಲಕ್ಕಿ. ಫೈನಲಿ ಈಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಜಾಸ್ತಿನೇ ಕಟ್ ಮಾಡಿದ್ದೀನಿ. ಬನ್ನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಅರ್ಧ ಓಳ್ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಾಕೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ. ಬನ್ನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನಾನು ಸಾಲ್ಟ್ನ ಫಸ್ಟೇ ಗೊಜ್ಜು ಮಾಡಿರ್ತೀನಲ್ವ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಆಗಿರುತ್ತಲ್ಲ, ಆವಾಗಲೇ ಸಾಲ್ಟ್ ಹಾಕಿರ್ತೀನಿ. ಯಾಕಂದರೆ ಎಲ್ಲ ಕಡೆ ಮಿಕ್ಸ್ ಆಗೋಕ್ಕೆ ಅದು ಸರಿ ಹೋಗುತ್ತೆ. ಲಾಸ್ಟಲ್ಲಿ ನಾನು ಸಾಲ್ಟ್ ಹಾಕಲ್ಲ ಅವಲಕ್ಕಿಗೆ. ಈಗ ಅವಲಕ್ಕಿ ರೆಡಿ ಆಯಿತು. ಬನ್ನಿ ಅವಲಕ್ಕಿನ ಟೇಸ್ಟ್ ಮಾಡೋಣ. ಇದೆಲ್ಲ ರೆಡಿ ಆದಮೇಲೆ ನಾನು ಇದಕ್ಕೊಂದು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಅದೇನು ಗೊತ್ತಾ ನಾನು ಅವಲಕ್ಕಿ ಫುಲ್ಲು ರೆಡಿ ಆದಮೇಲೆ ಹಸಿ ಈರುಳ್ಳಿನ ಸ್ವಲ್ಪ ಆ್ಯಡ್ ಮಾಡ್ತೀನಿ.
ಯಾವುದಾದ್ರೂ ಒಂದು ನಾಷ್ಟಕ್ಕೆ ಯಾವುದು ಹಸಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾನು ಹಸಿ ಈರುಳ್ಳಿನ ಹಾಕ್ಕೊಡ್ತೀನಿ. ಯಾಕಂದರೆ ಹಸಿ ಈರುಳ್ಳಿಯಿಂದ ರಕ್ತ ಶುದ್ಧಿ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ನಾನು ಅದನ್ನು ಪಾಲಿಸ್ತೀನಿ. ನೋಡಿ, ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಆದರೂ ಸಾಕು. ತಿನ್ನೋಕ್ಕೂ ತುಂಬ ಮಜವಾಗಿರುತ್ತೆ ಜೊತೆಗೆ, ಅವಲಕ್ಕಿ ಜೊತೆಗೆ ಹಸಿ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಕ್ಯಾರೆಟು, ಪನ್ನೀರು, ಹಸಿ ಈರುಳ್ಳಿ ಸಖತ್ ಕಾಂಬಿನೇಷನ್ ಕೊಡುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡ್ಕೊಂಡು ಬರೋಣ. ಆಲ್ರೆಡಿ ಬ್ರೇಕ್ಫಾಸ್ಟ್ ಟೈಮ್ ಮುಗ್ದೇ ಹೋಯ್ತು. ನನ್ನ ಟೈಮ್ ಇದೇನೇ ಯಾವಾಗಲೂ. ಬನ್ನಿ ಫ್ರೆಂಡ್ಸ್, ಬನ್ನಿ. ಅವಲಕ್ಕಿ ಇವಾಗ ಪನ್ನೀರ್ ಅವಲಕ್ಕಿ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಲೇಟಲ್ಲಿ 3 ಸಮ ಪ್ರಮಾಣದಲ್ಲಿ ಇಟ್ಟಿದ್ದೀನಿ, 3 ಬೌಲಲ್ಲಿ. ಯಾಕಂತಂದರೆ ಇವತ್ತು ನನ್ನ ಜಿಮ್ ಕೋಚ್ ನನಗೆ ಕೊಟ್ಟಿರೋ ಡಯಟ್ ಪ್ಲಾನ್ ಇದಾಗಿತ್ತು. ಒಂದು ಸೌತೆಕಾಯಿ, ಪಪ್ಪಾಯ ಮತ್ತು ಅವಲಕ್ಕಿ. ಸೌತೆಕಾಯಿ ಪಪ್ಪಾಯ ಎಷ್ಟಿದೆಯೋ ನಾನು ಅವಲಕ್ಕಿನ ಕೂಡ ಅಷ್ಟೇ ತಿಂತಾಯಿದ್ದೀನಿ ಇವತ್ತು. ನನಗೆ ಅವ್ರು ಸಜೆಸ್ಟ್ ಮಾಡಿರೋದೇ ಹೀಗೆ. ಮಂತ್ಲಿ ಕರೆಕ್ಟ್ 10 kg ನೀನು ಸಣ್ಣ ಆಗಲೇಬೇಕು ಅಂತಂದರೆ ನಾನು ಹೇಳ್ದಂಗೆ ಫಾಲೋ ಮಾಡಲೇಬೇಕು ಅಂತ ಡಯಟ್ ಪ್ಲ್ಯಾನ್ ಕೊಟ್ಟಿದ್ದಾರೆ. ನಾನು ಹಾಗೆ ಮಾಡ್ತೀನಿ ಕೂಡ. ಇನ್ನು ಮುಂದಕ್ಕೆ ಡೈಲಿ ನನ್ನ ಡಯಟ್ ಪ್ಲ್ಯಾನ್ ಹೇಗಿರುತ್ತೆ ಅಂತ ನಿಮ್ಗೊಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಈ ಅವಲಕ್ಕಿನ ಈಗ ನಾವು ಟೇಸ್ಟ್ ಮಾಡಿ ನೋಡೋಣವಾ? ಬನ್ನಿ ಫ್ರೆಂಡ್ಸ್, ಬನ್ನಿ. ಅವಲಕ್ಕಿನ ಪನ್ನೀರ್ ಅವಲಕ್ಕಿ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ನಂಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಎಲ್ಲ ಟಿಫನಲ್ಲೂ ಪನ್ನೀರ್ ಆ್ಯಡ್ ಮಾಡ್ತೀನಿ. ಬನ್ನಿ ಟೇಸ್ಟ್ ಮಾಡೋಣವಾ? ನಿಜ ಸಖತ್ತಾಗಿದೆ. ಪನ್ನೀರು, ತೆಂಗಿನಕಾಯಿ ತುರಿ, ನಿಂಬೆ ಹುಳಿ ತುಂಬ ಟೇಸ್ಟ್ ಕೊಟ್ಟಿದೆ. ಆಮೇಲೆ ಲಾಸ್ಟಲ್ಲಿ ಹಸಿ ಈರುಳ್ಳಿ ಆ್ಯಡ್ ಮಾಡಿದ್ದೀನಿ ನಾನು. ಹಸಿ ಈರುಳ್ಳಿ ತಿನ್ನೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ. ಸಖತ್ತಾಗಿದೆ. ಬನ್ನಿ ತಿನ್ನೋಣ. ನನ್ನ ಅವಲಕ್ಕಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ನಾನು ನಿಮ್ಮ ಪ್ರೀತಿಯ ಲತಾ. ಬನ್ನಿ ಇನ್ನೊಂದು ಸರಿ ತಿನ್ನೋಣ. ಬಾಯ್ ಬಾಯ್.